ನನ್ನ ಕಾರಲ್ಲಿ ಈ ಥರ ಲೈಟ್ ಬರ್ತಿದೆ, ಬ್ರೇಕ್ ಲೈಟು. ಈ ಬ್ರೇಕ್ ಲೈಟ್ ಯಾಕೆ ಬರ್ತಿದೆ ಅಂತ ನನಗೆ ಗೊತ್ತಾಗಿರಲಿಲ್ಲ. ಆಮೇಲೆ ಹ್ಯಾಂಡ್ ಬ್ರೇಕ್ದು ಏನಾದರೂ ಪ್ರಾಬ್ಲಮ್ ಇರಬೇಕಂತ ಹೇಳ್ಬಿಟ್ಟು ಹ್ಯಾಂಡ್ ಬ್ರೇಕ್ನ ಲಾಕು ಮತ್ತು ಅನ್ಲಾಕ್ ಎಲ್ಲ ಮಾಡಿ ನೋಡಿದೆ. ಆದರೂ ಅದು ಸರಿಯಾಗಲಿಲ್ಲ, ಲೈಟ್ ಹೋಗಲಿಲ್ಲ. ಆಮೇಲೆ ಬ್ರೇಕ್ ಫ್ಲೂಯಿಡ್ ಅಂದರೆ ಬ್ರೇಕ್ ಆಯಿಲ್ನ ಒಂದು ಸಲ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿದೆ. ಆವಾಗ ಒಂದು ಸ್ವಲ್ಪ ಲೈಟಾಗಿ ಕಡಿಮೆ ಆಗಿತ್ತು. ಆವಾಗ ನನಗೆ ಅನ್ನಿಸ್ತು ಎಲ್ಲಾದರೂ ಲೀಕೇಜ್ ಇರ್ಬೋದು ಅಂತ ಅನ್ನಿಸ್ತು. ಸೊ ಆವಾಗ ಲೀಕೇಜ್ ಇದೆಯಾ ಇಲ್ವಾ ಅಂತ ನನಗೂ ಗೊತ್ತಾಗಲಿಲ್ಲ ಸ್ಟಾರ್ಟಿಂಗು. ಆಮೇಲೆ ಗ್ಯಾರೇಜ್ ತಗೊಂಡೋಗಿ ಬಿಟ್ಟಾಗ ಅವ್ರು ಹೇಳಿದ್ರು ಲೀಕೇಜ್ ಆಗ್ತಿದೆ ಅಂತ ಹೇಳಿದ್ರು. ಅದಕ್ಕೆ ಅವರು ಏನಾದರೂ ಬ್ರೇಕ್ ಸಿಲಿಂಡ್ರ್ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಆ ಥರ ಲೀಕೇಜ್ ಆಗುತ್ತೆ ಅಂತೇಳಿ ಅವರು ವೀಲೆಲ್ಲ ಬಿಚ್ಚಿ, ಮತ್ತು ಇದು ವೀಲ್ ಡ್ರಮ್ ಎಲ್ಲ ಬಿಚ್ತಾ ಇದ್ದಾರೆ. ಈ ವೀಲ್ ಡ್ರಮ್ಮು ಇದು ಆ್ಯಕ್ಚುಲಿ ವೀಲ್ ಡ್ರಮ್ನ ಅಷ್ಟು ಸುಲಭವಾಗಿ ತೆಗಿಯೋಕ್ಕಾಗಲ್ಲ. ತುಂಬಾ ಸ್ವಲ್ಪ ಪ್ರೆಷರ್ ಹಾಕಬೇಕಾಗುತ್ತೆ. ಮತ್ತು ಇದು ಸುತ್ತಿಗೆಯಿಂದನೂ ಹೊಡೆಯಬೇಕಾಗತ್ತೆ. ಸುತ್ತಿಗೆಯಿಂದ ಹೊಡೆದು ಆಮೇಲೆ ಅದನ್ನು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಲೂಸ್ ಮಾಡಿಕೊಂಡು ತುಂಬ ಅದು ಫಿಟ್ಟಾಗಿ ಕುಂತಿರುತ್ತೆ. ಯಾಕೆಂದರೆ ವೀಲ್ ಅಲ್ವಾ, ಅದರಿಂದ ಅದು ತುಂಬಾ ಸ್ಟ್ರಾಂಗಾಗಿರುತ್ತೆ. ಅದನ್ನೆಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಲೂಸ್ ಮಾಡಿಕೊಂಡು ತಗೊಳ್ಬೇಕಾಗತ್ತೆ. ತಗೊಂಡು ಇದನ್ನು ಆಮೇಲೆ ತಗೊಂಡಾದ್ಮೇಲೆ ಅದರೊಳಗಡೆ ಲೈನರೆಲ್ಲ ಇರುತ್ತೆ, ಅದನ್ನು ತೋರಿಸ್ತೀನಿ ನಿಮಗೆ. ಲೈನರು ಮತ್ತು ಸಿಲಿಂಡರೆಲ್ಲ ಇರುತ್ತೆ. ಆ ಸಿಲಿಂಡ್ರ್ ಒಳಗಡೆ ಲೀಕ್ ಆಗ್ತಾ ಇರುತ್ತೆ, ಸ್ವಲ್ಪನೇ ಲೀಕ್ ಆಗ್ತಾ ಇರುತ್ತೆ. ಆದರೆ ಆ ಕಡೆ ನಮಗೆ ಹೊರಗಡೆ ನನಗೆ ಗೊತ್ತಾಗಲಿಲ್ಲ ಆ್ಯಕ್ಚುಲಿ ಎಲ್ಲ ಲೀಕ್ ಆಗ್ತಾ ಇರೋದು. ಸೊ ಇವ್ರು ನೋಡಿ ಲೀಕ್ ಆಗ್ತದೆ ಅಂತ ಹೇಳಿ ಆಮೇಲೆ ಇದನ್ನು ಬಿಚ್ತಾ ಇರೋದು. ನೋಡೋಣ ಎಲ್ಲಿ ಪ್ರಾಬ್ಲಮ್ ಆಗಿದೆ, ಹೆಂಗೆ ಅದು ಲೀಕ್ ಆಗ್ತದೆ ಅಂತ ನಾವು ನೋಡೋಣ. ಆಲ್ಮೋಸ್ಟ್ ಬಂತು, ಇವಾಗ ತೆಗೆದಿದ್ದಾರೆ. ಆಲ್ಮೋಸ್ಟ್ 90% ಆಗಿದೆ, ಬಂತು ಇವಾಗ. ನೋಡಿ ಇವಾಗ ಓಪನ್ ಆಗಿದೆಯಲ್ಲ, ಇಲ್ಲಿ ನಮಗೆ ಸಿಗೋದು ಸಿಲಿಂಡ್ರು ಪ್ಲಸ್ ಬ್ರೇಕ್ ಲೈನರು ಇಲ್ಲಿ ಇದೆ. ಬ್ರೇಕ್ ಲೈನರ್ ಯಾವುದು ಅಂತ ನೋಡಿ, ಅದು ಹಿಂದೆಗಡೆ ಬಿಚ್ತಿದ್ದಾರಲ್ಲ ಅದು ಅಲ್ಲಿಂದ ನಮಗೆ ಏನೋ ಬ್ರೇಕ್ ಆಯಿಲ್ ಬರುತ್ತೆ. ಬ್ರೇಕ್ ಆಯಿಲ್ ಅಲ್ಲಿಂದ ಬಂದು ಇಲ್ಲಿ ಇದೆಯಲ್ಲ ವೈಟ್ ತೋರಿಸ್ತೀನಿ ಅದನ್ನು. ಬ್ರೇಕ್ ಸಿಲಿಂಡ್ರ್ ಯಾವುದು ಅಂತ ಹೇಳ್ಬಿಟ್ಟು ಅದು ಬಿಚ್ಚಲಿ ಅವ್ರ ಕೈ ಕೊಡ್ತಾರೆ ನನಗೆ. ಬಿಚ್ಚಿ ಕೊಡ್ತಾರಲ್ಲ ಆವಾಗ ನಿಮಗೆ ಹೇಳ್ತೀನಿ ಬ್ರೇಕ್ ಸಿಲಿಂಡ್ರ್ ಯಾವುದು, ಬ್ರೇಕ್ ಲೈನರ್ ಯಾವುದು ಅಂತ ಹೇಳ್ತೀನಿ. ಸೊ ತುಂಬಾ ಕಷ್ಟ. ಗಾಡಿಗಳು ಚೆನ್ನಾಗಿದ್ದಾಗ ಚೆನ್ನಾಗಿ ಓಡ್ತಾ ಇರ್ತವೆ. ಏನಾದರೂ ಪ್ರಾಬ್ಲಮ್ ಬಂತು ಅಂದರೆ ಈ ಥರ ಬರುತ್ತೆ. ನನಗೆ ಒಂದು 3 ದಿವಸದಿಂದ ನನಗೆ ಆಲ್ರೆಡಿ ಬ್ಯಾಟ್ರಿ ಚಾರ್ಜಿಂಗ್ ಆಗ್ತಿರಲಿಲ್ಲ. ಸೊ ಅದೊಂದು ಪ್ರಾಬ್ಲಮ್ ಆಗಿತ್ತು. ಅದು ಏನೋ ರಿಲೇ ಅಂತ ಹೇಳಿದರು, ಅದು ಪಾರ್ಟ್ಸ್ ಅದೊಂದು ಹೋಗಿತ್ತು. ಅದು ಇನ್ನೂ ಹೋಗೇ ಇಲ್ಲ. ಆವಾಗಲೇ ಇದು ಸ್ಟಾರ್ಟ್ ಆಯಿತು. ಇದೇ ನೋಡಿ, ಇದು ಏನೋ ಬ್ರೇಕ್ ಸಿಲಿಂಡರ್ ಅಂತ ಹೇಳ್ತಾರೆ ಅದನ್ನು. ಅವು ಕೈಲಿ ಹಿಡ್ದಿದ್ದಾರಲ್ಲ ಅದೇ ಬ್ರೇಕ್ ಲೈನರು. ಸೊ ಇದು ಬ್ರೇಕ್ ಸಿಲಿಂಡ್ರ್ ಇದು ನೋಡಿ, ಇಲ್ಲೆಲ್ಲ ಸೈಡಲ್ಲೆಲ್ಲ ಬ್ಲ್ಯಾಕ್ ಆಗಿದೆಯಲ್ಲ ಅದೇ ಅದು ಬ್ರೇಕ್ ಆಯಿಲು ಲೀಕೇಜ್ ಆಗ್ತಿರೋದು. ಸೊ ಇದು ರನ್ನಿಂಗಲ್ಲಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಇವಾಗ ನಾನು ಜಾಸ್ತಿ ಓಡಿಸಿಲ್ವಲ್ಲ, ಆದ್ದರಿಂದ ಅದು ನಮಗೆ ಲೀಕ್ ಆಗ್ತಾ ಇರೋದು ಗೊತ್ತಾಗಲಿಲ್ಲ. ನಾವು ಜಾಸ್ತಿ ಬ್ರೇಕ್ ಹೊಡೆದಷ್ಟು ಅದು ಏನೋ ಆಯಿಲು ಲೀಕ್ ಆಗೋದು ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಇದು ಹೊಸದು ತಂದಿರೋದು, ಯಾವುದು ಫಿಕ್ಸ್ ಮಾಡ್ತಿದ್ದಾರೆ ನೋಡಿ, ಫಿಕ್ಸ್ ಮಾಡ್ತಿದ್ದಾರೆ. ನೋಡೋಣ ಫಿಕ್ಸ್ ಮಾಡ್ತಾರೆ. ಅದನ್ನು ಕ್ಲೀನಾಗಿ ಫಿಕ್ಸ್ ಮಾಡಬೇಕು. ಮತ್ತು ಅದು ಲೀಕ್ ಆಯಿತು ಅಂದರೆ ಪ್ರಾಬ್ಲಮ್ ಆಗುತ್ತೆ. ಅದು ಹಿಂದೆಗಡೆ ಪೈಪ್ ಇದೆಯಲ್ಲ, ಆ ಪೈಪ್ಗೂ ಇದನ್ನು ಕನೆಕ್ಟ್ ಮಾಡಬೇಕಾಗುತ್ತೆ. ಕನೆಕ್ಟ್ ಮಾಡಿ ಫಿಕ್ಸ್ ಮಾಡಬೇಕಾಗುತ್ತೆ. ನಮಗೆ ಗಾಡಿನಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಆಯಿತು ಅಂದರೆ ಯಾವ ಥರ ಫೈಂಡ್ ಔಟ್ ಮಾಡೋದು ಅಂತ ಹೇಳಿದ್ರೆ, ಸಪೋಸ್ ಇವಾಗ ಬ್ರೇಕ್ ನಮಗೆ ಬ್ರೇಕ್ ಆಯಿಲು ಕಡಿಮೆ ಆಗ್ತಿದೆ. ಆ ಬ್ರೇಕ್ ಆಯಿಲ್ನ ಯಾವ ಥರ ನಾವು ಫೈಂಡ್ ಔಟ್ ಮಾಡೋದು, ನಮಗೆ ಹೆಂಗೆ ಗೊತ್ತಾಗುತ್ತೆ ಬ್ರೇಕ್ ಆಯಿಲ್ ಇದೆಯಾ ಇಲ್ವೋ ಅನ್ನೋದು? ಒಂದು ಏನು ಮಾಡಬೇಕು, ಡೈಲಿ ಚೆಕ್ ಮಾಡಬೇಕು. ಡೈಲಿ ಚೆಕ್ ಮಾಡೋದ್ರಿಂದ ನಮಗೆ ಗೊತ್ತಾಗುತ್ತೆ. ಸಪೋಸ್ ಇವಾಗ ಗಾಡಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಬೆಳಗ್ಗೆ ಹೊತ್ತು ಕೆಲಸಕ್ಕೆ ಹೋಗ್ತೀವಲ್ವಾ, ಕೆಲಸಕ್ಕೆ ಹೋಗ್ಬೇಕಾದ್ರೆ ಒಂದು ಸಲ ಬಿಫೋರ್ ಸ್ಟಾರ್ಟ್ ದ ಗಾಡಿ ಫಸ್ಟು ನಾವು ಒಂದು ಸಲ ಚೆಕ್ ಮಾಡಿದ್ರೆ ಗಾಡೀಲಿ ಏನೇನು ಮ್ಯಾಂಡೇಟರಿ ಚೆಕ್ ಮಾಡಬೇಕೇನೋ ಅಂತ ಹೇಳಿದ್ರೆ, ಒಂದು ಬ್ಯಾಟ್ರಿ, ಇನ್ನೊಂದು ಆಯಿಲು, ಮತ್ತೊಂದು ಕೂಲೆಂಟು, ಮತ್ತು ಇದು ಬ್ರೇಕ್ ಆಯಿಲ್. ಇದೆಲ್ಲ ಕ್ಲೀನಾಗಿ ಚೆಕ್ ಮಾಡ್ಕೊಂಡ್ರೆ ನಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋದಿಲ್ಲ. ಡೈಲಿ ಚೆಕ್ ಮಾಡೋದು ಇವು ಏನಂತ ಹೇಳ್ತಾರೆ, ಡೈಲಿ ರೂಟೀನ್ ಇದ್ದಂಗೆ ಇವು. ಡೈಲಿ ನಾವು ಚೆಕ್ ಮಾಡಲೇಬೇಕು. ಇವನ್ನು ಚೆಕ್ ಮಾಡೇ ಗಾಡಿ ಎತ್ತಬೇಕು. ಸಪೋಸ್ ಇವಾಗ ನಾವು ಏನಾದರೂ ಈಗ ಆಯಿಲ್ ಚೆಕ್ ಮಾಡಲಿಲ್ಲ ಅಂತ ಹೇಳಿದ್ರೆ, ಆಯಿಲ್ ಏನಾರು ಚೆಕ್ ಮಾಡೋದನ್ನ ಎತ್ಬಿಟ್ರೆ ಗಾಡೀಲಿ ಸಪೋಸ್ ಆಯಿಲ್ ಏನಾದ್ರು ಲೀಕೇಜ್ ಆಗ್ತಾ ಇರ್ತದೆ. ಯಾವುದು ಇಂಜಿನ್ ಆಯಿಲ್ ಹೇಳ್ತಾರೆ ನಾನು,
ಇಂಜಿನ್ ಆಯಿಲ್ ಅಂದ್ರೆ ನಾವು ಕಡಿಮೆ ಇದ್ದಾಗ ಅದೇನಾರು ಸಪೋಸ್ ಇಂಜಿನ್ ಆಯಿಲೆಲ್ಲ ಫುಲ್ ಡ್ರೈನ್ ಆಯಿತು ಅಂತ ಹೇಳಿದ್ರೆ ಆವಾಗ ನಿಮಗೆ ಇಂಜಿನ್ ಪ್ರಾಬ್ಲಮ್ ಆಗುತ್ತೆ. ಇಂಜಿನ್ ಪ್ರಾಬ್ಲಮ್ ಆಗಿದಾಗ ಲಕ್ಷಾನುಗಟ್ಟಲೆ ನೀವು ಅಮೌಂಟ ಇಟ್ಕೊಂಡಿರ್ಬೇಕಾಗುತ್ತೆ. ಆದ್ದರಿಂದ ನಾವೇನು ಮಾಡಬೇಕು, ಏನೇ ಗಾಡಿನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ, ನಾವು ಕೆಲಸಕ್ಕೆ ಹೋಗೋದಕ್ಕಿಂತ ಮುಂಚೆ ನಾವು ಈ 4 ಥಿಂಗ್ಸ್ನ ನಾವು ಚೆಕ್ ಮಾಡಲೇಬೇಕಾಗುತ್ತೆ. ಹೌದಾ ಗೆಳೆಯರ? ಸೊ ಇದನ್ನು ಈಗ ಫಿಟ್ ಮಾಡ್ತಾ ಇದ್ದಾರೆ. ಈಗ ಬ್ರೇಕ್ ಲೈನರ್ನ ಫಿಟ್ ಮಾಡ್ತಾ ಇದ್ದಾರೆ. ಲೈನರ್ನ ಫಿಟ್ ಮಾಡಿ ನೆಕ್ಸ್ಟು ಮಳೆ ತುಂಬಾ ಬರ್ತಿದೆ, ಮಳೆ ನಿಲ್ತಾನೇ ಇಲ್ಲ. ಹಾಗಾಗಿ ಇಲ್ಲಿ ಮಳೆಯೆಲ್ಲ ನೀರೆಲ್ಲ ಹೋಗಿರೋದ್ರಿಂದ ಅದೊಂದು ಸ್ವಲ್ಪ ಒರೆಸ್ತಿದ್ದಾರೆ. ಅದಾದಮೇಲೆ ಅದು ಒಂದು ಮಳೆ ಬರ್ತಿದೆ, ಅದು ಒಂದು. ಮತ್ತು ಈ ಆಯಿಲೆಲ್ಲ ಇರುತ್ತಲ್ವ, ಆಯಿಲೆಲ್ಲ ಲೀಕೇಜ್ ಆಗಿರೋದ್ರಿಂದ ಆ ಕಡೆ ಅಲ್ಲೆಲ್ಲ ಒಳಗಡೆ ಎಲ್ಲ ಆಯಿಲ್ ಇರುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ. ಕ್ಲೀನ್ ಮಾಡಿಕೊಂಡು ಈ ಸ್ಕ್ರಬ್ಬರ್ ಪೇಪರ್ ಇರುತ್ತಲ್ಲ, ಸ್ಕ್ರಬ್ಬರ್ದು ಪೇಪರ್ ತಗೊಂಡು ಆ ಲೈನರ್ನೆಲ್ಲ ಉಜ್ತಿದ್ದಾರೆ. ಹೇಗೆ ಅಂದರೆ ಅದು ನೈಸಾಗಿರ್ತದಲ್ವ, ಅವಾಗ ಬ್ರೇಕ್ ಹಿಡಿದಾಗ ಬ್ರೇಕ್ ಹಿಡಿಯೋದಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಉಜ್ತಿದ್ದಾರೆ. ಈ ಕಡೆ ಆ ಕಡೆ ಎಲ್ಲ ಉಜ್ಕೊಂಡು ಕ್ಲೀನಾಗಿ ಉಜ್ಕೋತಾ ಇದ್ದಾರೆ. ಸೊ ಅದು ಆ್ಯಕ್ಚುಲಿ ಉಜ್ಬೇಕು, ಅದು ಉಜ್ಜಿದ್ರೇ ಅದು ಒಂದು ಸ್ವಲ್ಪ ತುರಿಯಾಗಿದ್ದರೆ ಅದು ಬ್ರೇಕ್ ಹಿಡಿಯೋದಕ್ಕೆ ತುಂಬಾ ಯೂಸ್ ಆಗುತ್ತೆ. ಸೊ ಚೆನ್ನಾಗಿ ಉಜ್ಜಿಬಿಟ್ಟು ನೆಕ್ಸ್ಟು ಅದನ್ನು ಡ್ರಮ್ ತೊಗೊಳ್ತಾರೆ. ಡ್ರಮ್ ತಗೊಂಡು ಅದನ್ನು ಕ್ಲೀನ್ ಮಾಡ್ಕೊಂಡು ಡ್ರಮ್ನ ಫಿಕ್ಸ್ ಮಾಡ್ತಾರೆ. ಓಕೆನಾ ಗೆಳೆಯರ? ಸೊ ನಾನು ಒಂದು ಸಣ್ಣ ಪ್ರಯತ್ನ, ಇದು ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು ಈ ವಿಡಿಯೋವನ್ನು ಮಾಡ್ತಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿರೋದಿಲ್ಲ ಏನಕ್ಕೆ ಈ ಥರ ಬ್ರೇಕ್ ಹಿಡಿತಲ್ಲ, ಏನು ಪ್ರಾಬ್ಲಮ್ ಆಗಿದೆ, ಏನು ಎತ್ತ ಅಂತ ನಮಗೇನು ಒಂದು ಸ್ವಲ್ಪನೂ ಗೊತ್ತಾಗೋದಿಲ್ಲ. ಯಾಕೆಂದರೆ ನನಗೆ ಇದು ಅನುಭವ ಆಗಿದೆ ಆ್ಯಕ್ಚುಲಿ. ಸೊ ನನಗೆ ಇದು ಸಡನ್ನಾಗಿ ಬ್ರೇಕ್ ಹಿಡಿದೇ ಇದ್ದಾಗ ನನಗೆ ಒಂಥರ ಒಂದು ಸ್ವಲ್ಪ ಏನೂ ಗೊತ್ತೇ ಆಗಲಿಲ್ಲ. ಏನಪ್ಪ ಇದು ಬ್ರೇಕ್ ಹಿಡಿತಾ ಇಲ್ವಲ್ಲ, ಏನಾಗುತ್ತೆ, ಎಷ್ಟಾಗುತ್ತೆ ಖರ್ಚು, ಇವಾಗ ತಾನೇ ನಾನು ಗಾಡಿ ರೆಡಿ ಮಾಡಿಸಿದೆ, ತಿರ್ಗಾ ಅಲ್ಲೇ ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಹಳೆ ಗಾಡಿಗಳು ಪ್ರಾಬ್ಲಮ್ ಬಂದೇ ಬರುತ್ತೆ. ಸೊ ನಾನು ಇದುವರೆಗೆ ಯಾವುದೇ ರೀತಿ ಇದನ್ನು ಬ್ರೇಕ್ ಸಿಲಿಂಡ್ರನ್ನು ಚೇಂಜ್ ಮಾಡಿಸೇ ಇರಲಿಲ್ಲ, ಇವಾಗ ಚೇಂಜ್ ಮಾಡಿಸ್ತಾ ಇರೋದು. ಸೊ ಇವಾಗ ಬ್ರೇಕ್ ಡ್ರಮ್ಮು ಹಾಕಾಯಿತು. ಈಗ ನೋಡಿ, ಈಗ ಆಯಿಲ್ ಹಾಕ್ತಾಯಿದ್ದೀನಿ. ಇದು ಬ್ರೇಕ್ ಆಯಿಲ್ ಹಾಕ್ತಾಯಿರೋದು. ಬ್ರೇಕ್ ಆಯಿಲ್ ಹಾಕಿ ಮತ್ತು ನೆಕ್ಸ್ಟು ನಾವು ಪೆಡಲೆಲ್ಲ ಪ್ರೆಸ್ ಮಾಡಿ ಅದು ಏರ್ ಔಟ್ ಆಗಬೇಕಲ್ವ, ಅದೆಲ್ಲ ಪ್ರೆಸ್ ಔಟ್ ಮಾಡಿ ಮತ್ತು ಹಿಂದೆಗಡೆ ಅದು ಬ್ರೇಕ್ ಲೈನರ್ ಹತ್ರ ಎಲ್ಲ ಅವರು ಏನೋ ಸ್ಪಂದನ ತಗೊಂಡೆಲ್ಲ ಮಾಡಿದ್ರು ಅವರು. ಏಕೆಂದರೆ ಅದು ಪ್ರೆಸ್ ಆದರೆ ಒಳಗಡೆ ಹೊಂಟೋಗ್ಬಿಟ್ರೆ ಅದು ಬ್ರೇಕ್ ಹಿಡಿತಿಲ್ಲ ಸರಿಯಾಗಿ. ಪೆಡಲು ಆ್ಯಕ್ಚುಲಿ ಇದು ತುಂಬ ಒಳಗಡೆ ಹೋಗಬಾರ್ದು. ಸೊ ಆ ಥರ ಎಲ್ಲ ಮಾಡಿ ಕೊಟ್ಟಿದ್ದಾರೆ. ನೋಡೋಣ ಇವಾಗ ಬ್ರೇಕು ಪ್ರಾಬ್ಲಮ್ ಆಗುತ್ತಾ ಇಲ್ವ ಅಂತ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಏನಾದರೂ ಇದೇ ಥರ ಪ್ರಾಬ್ಲಮ್ ಆದರೆ ಮತ್ತೆ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಇಷ್ಟು ಇವತ್ತಿನ ವೀಡಿಯೋ ಆಗಿತ್ತು. ಸೊ ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಫಾರ್ ದ ಫಸ್ಟ್ ಟೈಮ್, ಸೊ ಅವ್ರು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇವರ ಹೆಸರು ಪಾಷಾ ಅಂತ ಹೇಳ್ಬಿಟ್ಟು, ನಿಮಗೆ ಇವರ ಸಹಾಯ ಏನಾದರೂ ಬೇಕು ಅಂತ ಹೇಳಿದ್ರೆ ಇಲ್ಲಿ ನಂಬರ್ ಇದೆ, ನಂಬರಿಗೆ ಫೋನ್ ಮಾಡ್ಬೋದು. ಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿದೆ ನಂಬರ್ಗೆ ಫೋನ್ ಮಾಡ್ಕೊಂಡು ನೀವು ಅವ್ರನ್ನ ಬ್ರೇಕ್ ಡೌನ್ ಆಗಿದ್ದರೆ ಇವರು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದೆ ನೋಡಿ, SS ಮೋಟರ್ಸ್ ಅಂತ ಹೇಳ್ಬಿಟ್ಟು. ಓಕೆ, ಇಷ್ಟು ಇವತ್ತಿನ ವೀಡಿಯೋ ಆಗಿತ್ತು. ಥ್ಯಾಂಕ್ ಯು.